ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಜೇನಿನಲ್ಲಿ ಅತ್ಯಂತ ಚಿಕ್ಕವಾದ ಜೇನು ಅಂದರೆ ಇದು ಮಜೆಂಟಿ ಜೇನು. ಅದರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ ಎಷ್ಟು ನೀಟಾಗಿ ಮರಿ ಇಟ್ಟಿದೆ. ಚಿಕ್ಕ ಪ್ರಮಾಣದ ಹುಳುಗಳೆಲ್ಲ ಇವು. ಇಲ್ಲಿ ಮೇಲಿರುವಂಥದ್ದು ಹನಿ, ಇದು ಹುಳಿ ಇರುತ್ತೆ. ಹನಿ ಇದು ಎಲ್ಲ ಸಣ್ಣ ಸಣ್ಣ ಮರಿಗಳು ಇಲ್ಲಿ ಒಳಗಡೆ ನೋಡ್ಬೋದು ಯಾವ ರೀತಿ. ಇವುಗಳು ಕಡಿಯಲ್ಲ ಯಾರಿಗೂ. ಯಾವ ರೀತಿ ನಮಗೆ ಎಫೆಕ್ಟ್ ಮಾಡ್ತಾವೆ ಅಂದ್ರೆ ಕಿವಿಯಲ್ಲಿ, ಮೂಗಲ್ಲಿ ಒಳಗಡೆ ಹೋಗಿ ನಮಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹುಳುಗಳು. ಇವು ಡಿಫ್ರೆಂಟ್ ವೆರೈಟಿ. ಇದು ಕಾಸ್ಟ್ಲಿಯೆಸ್ಟ್ ಹನಿಯನ್ನು ನಾವು ಇದರ ಒಳಗಡೆ ತೆಗಿಬೋದು. ನೋಡಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಕಾಲೋನಿ ಅಂತ. ಇದಕ್ಕೆ ಇನ್ನೊಂದು ಹೆಸರು ಬರೋದು ಸ್ಟಿಂಗ್ಲೆಸ್ ಬಿ ಅಂತಾರೆ ಇಂಗ್ಲೀಷ್ ಒಳಗಡೆ. ಕನ್ನಡದಲ್ಲಿ ಇದಕ್ಕೆ ಮಜೆಂಟಿ ಜೇನು ಅಥವಾ ಮೊಸರಿಗೆನ್ ಜೇನು ಅಂತ ಹೆಸರು ಇದೆ ಇದಕ್ಕೆ. ಸ್ಟಿಂಗ್ಲೆಸ್ ಬಿಯಲ್ಲಿ ಸಹ ರಾಣಿ ಹುಳು ಇರುತ್ತೆ ಮತ್ತು ಗಂಡು ಹುಳು ಇರುತ್ತೆ, ವರ್ಕರ್ ಬಿ ಸಹ ಇರುತ್ತೆ. ಇದ್ರ ಜೊತೆಯಾಗಿ ಇವೇನು ಮಾಡ್ತಾವೆ, ಹೂವಿನಲ್ಲಿರುವಂಥ ಸಣ್ಣ ಸಣ್ಣ ಹೂಗಳು ಹೋಗಿ ಪಾಲಿನೇಷನ್ ಮಾಡುತ್ತೆ. ಸಣ್ಣ ಸಣ್ಣ ಹೂಗಳಿರ್ತಾವೆ, ಅದ್ರೊಳಗಡೆ ಹೋಗಿ ಪಾಲಿನೇಷನ್ ಮಾಡಿ ಹನಿಯನ್ನು ಕಲೆಕ್ಟ್ ಮಾಡುತ್ತೆ. ಇದು ನಮ್ಮಲ್ಲಿ ಈ ಮಜೆಂಟಿ ಜೇನು, ಇದೇನು ಸ್ಟಿಂಗ್ಲೆಸ್ ಬಿ ಅಂತ ಕರಿತೀವಲ್ಲ, ಈ ಜೇನು ಪಿಟಿಗಳು ಸಹ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಅದ್ರ ಜೊತೆಗೆ ಹನಿನೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಿತ್ತಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕಾಲ್ ಮಾಡಿ.